ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಇದು ಚಾನಲ್ ವಾಟ್ರ್ ಆಯಿತಾ. ಭೂಮಿ ನಿಮಗೆ 2 ಕಡೆ ಸ್ಪಿಟ್ ಇದೆ. ನಿಮಗೆ ಸ್ಟೇಟ್ ಹೈವೇಯಿಂದ 2ನೇ ಭೂಮಿ ಸ್ನೇಹಿತರೆ. ಇದು ಸ್ಟೇಟ್ ಹೈವೇಯಿಂದ 2ನೇ ಭೂಮಿ. 3 ಎಕರೆ ಲ್ಯಾಂಡ್ ಇದೆ. ಲ್ಯಾಂಡ್ ಮಾತ್ರ ನಿಮಗೆ ಹಂಗೆ ಇದ್ದಂಗಿದೆ, ಸೂಪರಾಗಿದೆ. ಮಣ್ಣು ಕೂಡ ಅಷ್ಟೇ ಕುಂಕುಮ ಇದ್ದಂಗಿದೆ. ನಿಮಗೆ ಅಷ್ಟು ಮಣ್ಣು ನೋಡ್ಬೋದು ನಾವು. ತುಂಬ ಚೆನ್ನಾಗಿದೆ. ಇಲ್ಲಿ ಚಾನಲ್ ವಾಟ್ರು, ಬೋರು ಎರಡೂ ಇದೆ. ಒಳ್ಳೆ ನೀರಾವರಿ. ಡ್ಯಾಮ್ ಕೂಡ ನಿಮಗೆ ಇದರಲ್ಲಿ ನೀರಾಗಿದೆ ಸ್ನೇಹಿತರೆ. ಇವರು ಇಲ್ಲಿ ಬೆಳೆ ಬೆಳ್ಕೊಂಡು ಕಬ್ಬು, ಈ ಥರ ಕಬ್ಬು, ಅರಿಶಿನ, ಜೋಳ, ಇವ್ರು ಈ ಥರ ಬೆಳೆಗಳನ್ನ ಹಾಕ್ಕೊಂಡು ಬೆಳೀತಾರೆ ಸ್ನೇಹಿತರೆ. ಇಲ್ಲಿ ನಾವು ಇಲ್ಲಿ ನಮಗೆ ಬೇಕಾಗಿರೋ ರೀತಿ ತೋಟನಾರು ಮಾಡ್ಬೋದು. ಇಲ್ಲ ಬೆಳೆ ಬೆಳ್ಕೊತೀನಿ ಅಂದರೂ ಪರವಾಗಿಲ್ಲ. ಇವರು ಬಾರ್ಡ್ರ್ಗಳಿಗೆ ಕೋಕೋನಟ್ ಸಸ್ಯಗಳನ್ನ ಹಾಕಿದ್ದಾರೆ ಸ್ನೇಹಿತರೆ. ನೋಡಿ, ಅವ್ರ ಕಬ್ಬು ಕೂಡ ಅಲ್ಲಿ ಬೆಳೆದಿದ್ದಾರೆ. ನಿಮಗೆ ಸ್ಟೇಟ್ ಹೈವೇಗೆ 2ನೇ ಲ್ಯಾಂಡ್ ಆಗಿರೋದ್ರಿಂದ ತುಂಬ ನಮಗೆ ಅನುಕೂಲ ಜಾಸ್ತಿ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಇದು ಎಲ್ಲ ರೀತಿಯಲ್ಲೂ ಕೂಡ ನಮಗಿದು ಸಹಕಾರಿಯಾಗಿದೆ. ಇದಕ್ಕೆಲ್ಲ ರೋಡೆಲ್ಲ ಕ್ಲಿಯರಾಗಿದೆ, ನೀರು ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ನಿಜವಲ್ಲೂ ಮನುಷ್ಯನಿಗೆ ಭೂಮಿಲಿ ಬೆಳೆ ಬೆಳಿಬೇಕು ಅಂತಂದರೆ ಇವೆಲ್ಲ ಇರಲೇಬೇಕು. ನೇರ ರೈತರ ಹತ್ರನೇ ನಿಮಗೆ ಮಾತುಕತೆ ಸ್ನೇಹಿತರೆ. ಇವರು ಇನ್ನು ಬೇರೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಇನ್ನೊಂದು ಏನೂ ಕೂಡ ಮಾಡ್ಕೊಂಡಿಲ್ಲ. ನೋಡಿ, ಅಕ್ಕಪಕ್ಕದಲ್ಲಿ ಲ್ಯಾಂಡ್ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು. ನೀವು ಯಾವ ಬೆಳೆ ಹಾಕಿದ್ರೂ ನಮ್ಮ ಈ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೀವು ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ನಾವು ಯಾವುದೇ ಬೆಳೆ ಬೆಳೆದರೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರಿನ ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿದೆ. ಮಣ್ಣು ಕೂಡ ಅಷ್ಟೇ. ಮಣ್ಣು ಕೂಡ ನಿಮಗೆ ರೆಡ್ ಸಾಯಿಲ್. ನಿಮಗೆ ಇಲ್ಲಿ ಕಲ್ಲು ಏನೂ ಇಲ್ಲ ಸ್ನೇಹಿತರೆ. ನೀವು ಒಂದು 30 ಅಡಿ ತೊಡಿದ್ರು ಬರೀ ಮಣ್ಣೆ. ಆದರೆ ಇಲ್ಲಿ ವಾತಾವರಣ ನಿಮಗೆ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978. ನಾವು ಪ್ರತಿಯೊಂದು ಕಡೆಯೂ ಪೊಲ್ಯೂಷನ್ ಅಂತ ನೋಡ್ತೀವಿ. ಇವತ್ತು ಒಳಗಡೆ ಹೋದ್ರೂ ಕೂಡ ನಮಗೆ ಏನು ಡೆವಲಪ್ಮೆಂಟ್ ಮಾಡದೆ ಇರೋ ಲ್ಯಾಂಡ್ಗಳು ಕೂಡ ಇವತ್ತು ನಮಗೆ 20 ಲಕ್ಷ 25 ಲಕ್ಷ ಬಾಯಿ ಬಂದಂಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಮಗೆ ಸ್ಟೇಟ್ ಹೈವೇಗೆ ತುಂಬ ನಿಯರಾಗಿರೋದ್ರಿಂದ 32 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಬೇಕಾದ್ರೆ ನೇರ ರೈತರ ಹತ್ರನೇ ಮಾತಾಡ್ಬೋದು ಸ್ನೇಹಿತರೆ. ಆಮೇಲೆ ಇಲ್ಲಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಇನ್ನಂತಲೋ ಏನೂ ಇಲ್ಲ. ಹೇಳೋದಲ್ಲ, ಭೂಮಿ ನಿಮಗೆ ವರ್ಕೇನೂ ಇಲ್ಲ. ನಿಜವಲ್ಲೂ ಅಷ್ಟು ಚೆನ್ನಾಗಿದೆ ಭೂಮಿಯನ್ನು ಕೂಡ. ನಾವಿಲ್ಲಿ ಏನಿಲ್ಲ, ಒಂದು ಫೆನ್ಸಿಂಗ್ ಹಾಕ್ಕೊಂಡು ಒಂದು ಸಿಂಪಲಾಗಿ ಮನೆ ಕಟ್ಕೊಂಡು ಆರಾಮಾಗಿರೋದು. ಪೊಲ್ಯೂಷನ್ ಇಲ್ಲ, ಏನಿಲ್ಲ. ನಾವಿಲ್ಲಿ ಒಳ್ಳೊಳ್ಳೆ ಬೆಳೆಗಳನ್ನ ಹಾಕ್ಕೊಂಡಾಗ ನಮ್ಗೆ ಅದರಲ್ಲಿ ಒಳ್ಳೆ ಇನ್ಕಮ್ಮು ಇದೆ. ಪ್ರಕೃತಿ ಕೂಡ ನಮ್ಮ ಕಡೆಯಿಂದ ಒಂದು ಪ್ರಕೃತಿಗೂ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ತಾವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಭೂಮಿ ಬೇಕಾಗಿರುತ್ತೆ, ಬಟ್ ದುಡ್ಡಿರುತ್ತೆ ತಗೊಳ್ಳೋಕ್ಕೆ ಇದಿರಲ್ಲ. ನೀವು ಶೇರ್ ಮಾಡೋದ್ರಿಂದ ಇದು ಕೂಡ ಒಂದು ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.